ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ನಿಜವಾಗ್ಲೂ ಲಕ್ಷ್ಮಿ ವಿರುದ್ಧ ಸಂಚನ ಮಾಡ್ತಿರೋದು ಕಾವೇರಿ. ಈಗಲೂ ಕೂಡ ಪೇಪರ್ ಅಲ್ಲಿ ಬರ್ಸಿರೋದು ಕಾವೇರಿನ. ಬಟ್ ಇದರಿಂದಾಗಿ ನಿಜವಾಗ್ಲೂ ಲಕ್ಷ್ಮಿಗೆ ಆಘಾತವಾಗತ್ತೆ. ಆದ್ರೆ ಅದು ಕೀರ್ತಿ ಕೈ ಸಿಕ್ಕಿದೆ. ಹಾಗಾಗಿ ಆ ಒಂದು ಪೇಪರ್ ಅಲ್ಲಿರೋ ವಿಷಯನ ಕಾರುಣ್ಯ ಅವರು ನೋಡ್ತಿದ್ದಾಗ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯ ಲಕ್ಷ್ಮಿಗೆ ಗೊತ್ತಾಗ್ಬಾರ್ದು ಅಂತ ಮಗಳಿಗೆ ಹೇಳ್ತಿದ್ದಾರೆ. ಯಾಕೋ ಲಕ್ಷ್ಮಿ ಫೋಟೋ ಪೇಪರ್ ಅಲ್ಲಿ ಬಂದಿದೆ ಅಲ್ವಾ, ಅವಳು ಇದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಾಳಲ್ವಾ ಅಂದಾಗ ಇದು ಒಳ್ಳೆ ವಿಷಯ ಬಂದಿಲ್ಲ ಬೇಬಿ ಅಂತ ಹೇಳ್ತಿದ್ದಾರೆ. ಹೌದಾ ಮ್ಯಾಮ್, ಹಾಗಿದ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಪೇಪರ್ ಅನ್ನ ನೋಡ್ಬಾರ್ದು, ಅವಳ ಮನ್ಸಿಗೆ ತುಂಬಾನೇ ಹರ್ಟ್ ಆಗುತ್ತೆ ಅಂತ ಕೂಡ ಕೀರ್ತಿ ಹೇಳ್ತಾಳೆ. ಇದೆಲ್ಲದರ ನಡುವೆ ಟಿವಿ ಆನ್ ಮಾಡ್ತಾರೆ. ಟಿವಿಲೂ ಕೂಡ ಇದೇ ವಿಷಯ ಬರ್ತದೆ. ದುಡ್ಡಿಗೋಸ್ಕರ ವೈಷ್ಣವ್ನ ಮದುವೆ ಆದಂತಹ ಲಕ್ಷ್ಮಿ ಮುಖವಾಡ ಕಳ್ಚಿಬಿಟ್ಟು ಅದೇ ಕಾರಣಕ್ಕೋಸ್ಕರ ವೈಷ್ಣವ್ ಆಕೆಗೆ ಡಿವೋರ್ಸ್ ಕೊಡ್ತಿದ್ದಾರೆ ಅನ್ನೋ ವಿಷಯ ಪ್ರಚಾರ ಆಗ್ತದೆ. ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಈ ಒಂದು ನ್ಯೂಸ್ ಚಾನೆಲ್ಸ್ ಪ್ಯಾಕ್ ನ ಕೂಡ ನಾವು ಡಿಲೀಟ್ ಮಾಡ್ಬಿಡ್ಬೇಕು, ಹಾಗೆ ಬಿಟ್ರೆ ಲಕ್ಷ್ಮಿಗೆ ಗೊತ್ತಾಗ್ಬಿಡುತ್ತೆ ಅಂತ ಮಾತನಾಡ್ಕೊತಿರ್ತಾರೆ. ಹೌದು ಮಾಮ್ ಅಂತ ಹೇಳಿ ಇಲ್ಲಿ ಕೀರ್ತಿ ಹೇಳ್ತಿದ್ದಾಗೆ ಲಕ್ಷ್ಮಿ ಎಲ್ಲ ಬಂದು ಏನ್ ಗೊತ್ತ, ಏನೋ ಗೊತ್ತಾಗ್ಬಾರ್ದು ಹಾಗೆ ಹೀಗೆ ಅಂತ ಮಸ್ತ್ ಪ್ಲಾನ್ ಮಾಡ್ತಿದ್ಯಾ ಅಂತಿದ್ದಾಗೆ ನಿನ್ಗೆ ಗೊತ್ತಾಗೋಯ್ತಾ, ಇಷ್ಟು ಬೇಗ ನೀನ್ ಕಂಡು ಹಿಡ್ಬಿಟ್ಯಾ ಅಂದಾಗ ಹೌದು ನನ್ಗೆ ಎಲ್ಲೂ ಕೂಡ ಗೊತ್ತಾಗುತ್ತೆ, ನನ್ಗೊಂದೇ ಏನೇ ಮಾಡಿದ್ರು ನನಗೆ ಗೊತ್ತಾಗುತ್ತೆ ಅಂತಿದ್ದಾಗೆ ಹೌದಾ ಲಕ್ಷ್ಮಿ ಅಂತ ಹೇಳಿ ಹಾಗಿದ್ರೆ ಬಾ ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಕಾರುಣ್ಯ ಅವ್ರು ಅನ್ಕೋತಾರೆ ಪೇಪರ್ ವಿಷಯ ಟಿವಿ ವಿಷಯ ಹೇಳ್ಬೋದು ಮಗಳು ಅಂತ. ಬಟ್ ಕೀರ್ತಿ ಅದನ್ನ ಹೇಳುದಿಲ್ಲ, ತನ್ನ ರಂಗೋಲಿ ಬಿಟ್ಟಿರೋದನ್ನ ತೋರ್ಸೋದಕ್ಕೆ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾರೆ. ಲಕ್ಷ್ಮಿನ ಕರ್ಕೊಂಡು ಹೋಗಿ ನೋಡು ಇಲ್ಲಿ ಸರ್ಪ್ರೈಸ್ ಅಂತ ತೋರಿಸ್ತಾ ಇದ್ರೆ ರಂಗೋಲಿನ ನೋಡಿ ತುಂಬಾನೇ ಖುಷಿ ಆಗ್ಬಿಡುತ್ತೆ ಲಕ್ಷ್ಮಿಗೆ. ಇದನ್ನ ನಾನೇ ಬಿಟ್ಟಿದ್ದು ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ. ಹೌದಾ ಬೊಂಬ, ಎಷ್ಟು ಮುದ್ದಾಗಿದೆ ಗೊತ್ತಾ, ನನಗೇನಾದ್ರೂ ನೀನ್ ಇಷ್ಟ ಚಂದ ರಂಗೋಲಿ ಬಿಡ್ತೀಯಾ ಅಂತ ಗೊತ್ತಾಗಿದ್ರೆ ಪ್ರತಿದಿನ ನಿನ್ನಿಂದಾನೇ ರಂಗೋಲಿ ಬಿಡಿಸ್ತದೆ ಅಂತ ಅಷ್ಟು ಚಂದ ಆಗಿದೆ ಅಚ್ಚಿ ಅಂದಾಗ ಹೌದು ಗೊಂಬೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪೇಪರ್ ನವರು ಏನ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಬೈದು ಹೋದ ಅಂದಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ರೌಡಿಗಳ ಗೊಂಬೆ ಅಲ್ಲ ಬರ್ತದ. ರೌಡಿಗಳು ಅಂತ ಹೇಳೋಕ್ ಆಗೋದಿಲ್ಲ, ಹೋರಾಟಗಾರರು ಅಂತ ಹೇಳ್ಬಹುದು. ಜಿಂದಾಬಾದ್ ಅಂತ ಕೂತ್ಕೊಂಡು ಇಲ್ಲಿ ಲಕ್ಷ್ಮಿ ವಿರುದ್ಧ ಕೂಗಾಟನ ಕಿಸ್ತಿದ್ದಾರೆ. ವೈಷ್ಣವ್ಗೆ ನಮ್ಮ ಫೇವ್ರೇಟ್ ಸಿಂಗರ್ಗೆ ನ್ಯಾಯ ಸಿಗಬೇಕು, ಯಾಕಂದ್ರೆ ಆತನ ಬದುಕಲ್ಲಿ ಈ ರೀತಿ ಲಕ್ಷ್ಮಿ ಅಂತ ಆಡ್ದಾಳೆ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಲಕ್ಷ್ಮಿಯ ವಿರುದ್ಧ ಕೂಗು ಕೇಳಿಸ್ತದೆ. ನಿಜವಾಗ್ಲೂ ಅದೆಲ್ಲವೂ ಕೂಡ ಲಕ್ಷ್ಮಿಗೆ ಆಘಾತವಾಗ್ತದೆ. ಬಟ್ ಇದೆಲ್ಲವೂ ಕೂಡ ಚಿಂಗಾರಿ ಮತ್ತೆ ಕಾವೇರಿಯ ಪ್ಲಾನ್ ಆಗಿದೆ. ಕಾವೇರಿ ಮತ್ತೆ ಚಿಂಗಾರಿ ಕಡೆ ವ್ಯಕ್ತಿ ಕಡೆ ಅಲ್ಲಿ ಆ ರೀತಿ ನಾಟಕ ಮಾಡ್ಕೊಂಡು ಹೋಗಿರೋದು. ಇತ ಕಡೆ ಚಿಂಗಾರಿ ಅವ್ರನ್ನ ಕಾವೇರಿ ಅವರು ನಿನ್ ಕಡೆ ಹುಡುಗರು ಹೋದ್ರ ಅಂತ ಹೌದು ಮೇಡಮ್, ನಮ್ ಕಡೆ ಎಲ್ಲಾ ಕೆಲ್ಸ ಕೂಡ ಸಖತ್ತಾಗಿ ಆಗಿದೆ, ಪೇಪರ್ ಅಲ್ಲೂ ಕೂಡ ಬಂದಾಯ್ತು, ನಮ್ಮ ಹುಡುಗರು ಅಲ್ಲಿ ಹೋಗಿದ್ದಾರೆ ಅಂತಂದಾಗ ಈ ಕಡೆ ಕಾವೇರಿ ಅವರು ಮೊದ್ಲು ಕಾಲ್ ಮಾಡಿ ಕೇಳುವ ಅಲ್ಲಿ ಏನಾಗ್ತದೆ ಅಂತ ಅಯ್ಯೋ ನಾನೇನಾದ್ರೂ ಈಗ ಈ ಫೋನ್ ಎತ್ಕೊಂಡು ಇವ್ರ ಮುಂದೆ ಕಾಲ್ ಮಾಡಿದ್ರೆ ಯಮ್ಮ ನನ್ನನ್ನು ಬಿಟ್ಕೊಡತ್ತ, ಆ ಫೋನ್ ನ ಎಸಿ ಅಂತ ಹೇಳಿದ್ರೆ ಇನ್ನೂ ಕೂಡ ಇಟ್ಕೊಂಡಿದ್ಯಲ್ಲ ಅಂತ ಖಂಡಿತ ನನ್ನನ್ನ ತಿಥಿ ಮಾಡ್ಬರತ್ತ ಅಂತ ಅನ್ಕೊಂಡಿದೆ. ಮೇಡಮ್ ಈಗ್ಲೇ ಬೇಡ, ಇನ್ ಸ್ವಲ್ಪ ಆದ್ಮೇಲೆ ಮಾಡೋಣ, ಜೊತೆಗೆ ನೆಟ್ವರ್ಕ್ ಸಿಗೋದಿಲ್ಲ ಹಾಗೆ ಹೀಗೆ ಅಂತ ಏನೇನು ತೇಪೆ ಹಚ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಸಿಂಗರ್ಗೆ ಮೋಸ ಮಾಡಿದ ಲಕ್ಷ್ಮಿ ಧಿಕ್ಕಾರ ಅಂತ ಧಿಕ್ಕಾರವನ್ನ ಕೂಗ್ತಿದ್ದಾರೆ. ಜೊತೆಗೆ ಧಿಕ್ಕಾರವನ್ನ ಕೂಗಿದ್ದಷ್ಟೇ ಅಲ್ಲದೆ ದಾಂಧಲೆ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ, ಮನೆ ಒಳಗಡೆ ನುಗ್ಗೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಇಲ್ಲಿ ಲಕ್ಷ್ಮಿ, ಕೀರ್ತಿ ಹಾಗೆ ಕಾರುಣ್ಯ ಎಲ್ಲರೂ ಕೂಡ ತಡೆಯೋಕೆ ನೋಡ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಆ ಕಡೆ ಇನ್ಯಾರು ಮಗ ಬರ್ತಾ ಇರೋ ರೀತಿ ಸೌಂಡ್ ಮಾಡ್ಕೊಂಡು ಜಬರ್ದಸ್ತ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಇದನ್ನ ನೋಡಿದ್ರೆ ಲಕ್ಷ್ಮಿ, ಕಾರುಣ್ಯ, ಕೀರ್ತಿ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ. ಅವರಷ್ಟೇ ಶಾಕ್ ಅಲ್ಲಿ ಹೋರಾಟಕ್ಕೆ ಬಂದವರು ಕೂಡ ಶಾಕ್ ಆಗ್ತಾರೆ. ನಂತರ ಈ ಕಡೆ ಚಿಂಗಾರಿ ಕಾಲ್ ಮಾಡ್ತಿದ್ದಾಗೆ ಮೇಡಮ್ ನೀವು ಹೇಳ್ದಾಗ ನಾವ್ ಇಲ್ಲಿ ಬಂದ್ವಿ, ನೀನು ಒಳಗಡೆ ನುಗ್ಬೇಕು, ಇನ್ಯಾವ್ದು ಇಲ್ಲಿಗೆ ಗುಂಪು ಬಂದಿದೆ, ಇನ್ನೊಬ್ರನ್ನು ಕೂಡ ಕಳ್ಸ್ಕೊಟ್ಟಿದ್ದ ಅಂದಾಗ ಇಲ್ಲಪ್ಪ ನಾನು ಯಾರು ಕೂಡ ಕಳ್ಸ್ಕೊಟ್ಟಿಲ್ಲ, ಯಾರು ನೋಡು ಅಂದಾಗ ತಿಳ್ಕೊ ಯಾರು ಅಂತ ಅಂದಾಗ ಅದಕ್ಕೆ ಪೇಮೆಂಟ್ ಜಾಸ್ತಿ ಆಗುತ್ತೆ ಮೇಡಮ್ ಅಂದಾಗ ಈ ತಪ್ಪ ಕೊಡ್ತೀನಿ ಸುಮ್ನೆ ಅವ್ರು ಯಾರು ಅಂತ ತಿಳ್ಕೊ ಅಂತ ಹೇಳಿ ಇಲ್ಲಿ ಕಾವೇರಿ ಅವ್ರ ಹತ್ರ ಬರ್ತಾರೆ. ಕಾವೇರಿ ಅವ್ರ ಹತ್ರ ಬಂದಿದೆ ಮೇಡಮ್ ನಮ್ ಕಡೆ ಹುಡುಗರು ಇನ್ನೇನೋ ಹೋಗ್ಬೇಕು, ಅಷ್ಟರಲ್ಲಿ ಎಲ್ಲಾ ಕೆಲ್ಸ ಆಯ್ತು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮತ್ತೆ ಎಡವಟ್ಟಾಯ್ತು ಮೇಡಮ್ ಅಂತಿದ್ದಾಗಿ ಏನ್ ಮಾಡ್ದೆ ಚಿಂಗಾರಿ ಅಂತ ಕೇಳಿದಾರೆ. ನಮ್ದೇನು ಆಗಲ್ಲ ಮೇಡಮ್, ಇನ್ಯಾವ್ದು ಗುಂಪು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ಯಾ ಅಂತ ಅಂದಾಗ ಯಾರದು ಗುಂಪು, ಏನ್ ಆಗ್ತದೆ ಅಲ್ಲಿ, ನನಗೆ ಮೊದ್ಲು ಅಪ್ಡೇಟ್ ಬೇಕು, ಅಲ್ಲಿ ಏನಾಗ್ತದೆ ಎಲ್ಲವನ್ನ ಕೂಡ ನಾನು ತಿಳ್ಕೊಳ್ಳೇಬೇಕು, ನನಗೆ ಮೊದ್ಲು ವಿಷಯನ ತಿಳಿಸಿ ಕಲೆಕ್ಟ್ ಮಾಡ್ಕೊಂಡು ವಿಷಯನ ತಿಳಿಸು ಅಂತ ಕಾವೇರಿ ಅವರು ಹೇಳಿದಾಗ ಖಂಡಿತ ಮೇಡಮ್ ಅಂತ ಹೇಳಿ ಇಲ್ಲಿ ಚಿಂಗಾರಿ ಕೂಡ ಹೇಳ್ತಾರೆ. ನಂತರ
ಏನಪ್ಪಾ ಆಯ್ತು, ಇಲ್ಲಿ ನೋಡಿದ್ರೆ ಈ ರೀತಿ ಗಲಾಟೆ ಮಾಡ್ತಿದಾರೆ, ಅಲ್ಲಿ ನೋಡಿದ್ರೆ ಯಾರೋ ಮದ್ವೆ ಹುಡುಗಿ ನೋಡಕ್ ಬರುವಾಗೆ ಬರ್ತದಲ್ಲ ನಮ್ಮ ಮಗನ್ ತರ ಯಾರಿರ್ಬೋದು ಅಂತ ಅನ್ಕೋತಿದ್ದಾರೆ. ಬಟ್ ಅಲ್ಲಿ ಮುಖ ಮುಚ್ಕೊಂಡಿದೆ. ಇಲ್ಲಿ ಡೋಲು ಬ್ಯಾಂಡು ಬಜಾಯಿಸ್ದ, ಡ್ಯಾನ್ಸ್ ಮಾಡ್ತಾ ಏನು ಒಂದು ಅಂಬರದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ನಿಖಿಲ್ ಅನ್ನೋದು ಗೊತ್ತಾಗ್ತಿಲ್ಲ. ಫೈನಲಿ ಪರದೆ ತೆರೆತದಾಗೆ ನಿಖಿಲ್ ನ ನೋಡಿದ್ರೆ ನಿಜವಾಗ್ಲು ಲಕ್ಷ್ಮಿ ಶಾಕ್ ಆಗ್ತಿದ್ದಾಳೆ. ಅತ್ತ ಕಡೆ ವೈಷ್ಣವ್ ಇಬ್ಬರ ಫೋಟೋನ ಒಂದು ಮನೆಯಲ್ಲಿಟ್ಟು ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಂಡ್ಕೊತಿದ್ದಾರೆ. ಇಲ್ಲಿ ಕಾವೇರಿ ಹೇಳಿದಾಗೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಮ್ಮನೆಗೆ ಕೇಡನ್ನ ಬಯಸಿಲ್ಲ. ನಿಜವಾಗ್ಲೂ ನನ್ನ ಸಂಕಷ್ಟ ದಿನಗಳೆಲ್ಲ ಲಕ್ಷ್ಮಿನೇ ನನ್ ಜೊತೆ ಇರೋದು. ನಿಜವಾಗ್ಲೂ ಅವ್ರು ನನ್ನನ್ನ ಎಂತೆಂತ ಪರಿಸ್ಥಿತಿಯಿಂದ ಪಾರ್ ಮಾಡಿದಾರೆ. ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ ಕೂಡ ಅನ್ನಿಸ್ತಿಲ್ಲ. ಅದೇ ರೀತಿ ಇವ್ರು ಅಮ್ಮನ್ ಬಗ್ಗೆ ಹೇಳ್ತಿರೋ ಮಾತುಗಳು ಕೂಡ ನಿಜ ನಂಬೇಕು ಅಂತ ಅನ್ನಿಸ್ತಿಲ್ಲ. ಇಲ್ಲಿ ಅನುಮಾನದ ಛಾಯೆ ಅವರ ವ್ಯಕ್ತಿತ್ವದ ಮೇಲೆ ಅಮ್ಮನ್ ವಿಷಯದಲ್ಲಿ ಕಾಣಿಸುತ್ತೆ ಹೊರತು ಲಕ್ಷ್ಮಿ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಣಿಸೋದಿಲ್ಲ. ನನಗೆ ಉತ್ತರ ಸಿಗ್ಲೇಬೇಕು. ಇಲ್ಲಿ ಯಾರ್ ಸರಿ ಯಾರ್ ತಪ್ಪು, ಅದೇ ಕಾರಣಕ್ಕೋಸ್ಕರ ತಾನೆ ನಾನು ಇಷ್ಟು ದಿನ ನಾಟಕ ಮಾಡ್ಕೊಂಡ್ ಬಂದಿದ್ದು. ನಿಜವಾಗ್ಲೂ ಕೂಡ ಸತ್ಯನ ತಿಳ್ಕೋಬೇಕು. ಯಾರು ನಮ್ ನಡುವೆ ಗೋಡೆನ ಕಟ್ತಿದ್ದಾರೆ, ಮಹಾ ಸಂಚನೆ ರೂಪಿಸ್ತಿದ್ದಾರೆ, ಯಾರು ಆಟ ಆಡ್ತಿದ್ದಾರೆ, ಆ ಕೈಗಳು ಯಾರು, ಆ ಕಾರಣದ ಕೈ ಯಾರ್ದು ಅನ್ನೋದನ್ನ ತಿಳ್ಕೋಬೇಕು ಅಂತಾನೆ ಮನ್ಸಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಲಕ್ಷ್ಮಿಯವ್ರನ್ನ ಮನೆಯಿಂದ ದೂರ ಇಟ್ಟಿದ್ದು, ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ದು, ಅವರು ಹೊರಗಡೆ ಇದ್ರು ಕಷ್ಟ ಆದ್ರೂ ಎಲ್ಲವನ್ನ ಕೂಡ ಸಹಿಸ್ಕೊಂಡಿರೋದು ನಾನು ಅಂತ ವೈಷ್ಣವ್ ಹೇಳ್ತಿದ್ದಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ವೈಷ್ಣವ್ ಸತ್ಯವನ್ನ ತೆಗೆಯೋದಕ್ಕೋಸ್ಕರ ಮಾಸ್ಟರ್ ಪ್ಲಾನ್ ನ ಮಾಡಿದ್ದಾರೆ. ನಿಜವಾಗ್ಲೂ ವೈಷ್ಣವ್ ಕೊಡೋ ಮಾಸ್ಟರ್ ಸ್ಟ್ರೋಕ್ಗೆ ಕಾವೇರಿ ತತ್ತರಿಸಿ ಹೋಗ್ತಾರೆ. ಯಾಕಂದ್ರೆ ಕಾವೇರಿ ನಿಜವಾಗ್ಲೂ ನನ್ನ ಮಗ ನನ್ನ ಮಾತು ಕೇಳ್ತಿದ್ದಾನೆ, ನನ್ನ ಮಗ ನನ್ನ ಪುಟ್ಟ ನನ್ನ ಬಂದಿ ಆಗಿದ್ದಾನೆ ಅಂದ್ಕೊಂಡಿದ್ದೆ ಎರಡನೇ ಮದ್ವೆ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಅತ್ತ ಕಡೆ ವೈಷ್ಣವನ ಮನಸ್ಸು ನಿರ್ಧಾರ ಲಕ್ಷ್ಮಿ ಕಡೆ ವಾರ್ತದೆ. ಕೊನೆಗೂ ಲಕ್ಷ್ಮಿನೇ ಸರಿ, ನನ್ನ ಮನಸ್ಸು ಲಕ್ಷ್ಮಿನೇ ಸರಿ ಅಂತ ಹೇಳ್ತದ ಅನ್ನೋ ನಿರ್ಧಾರಕ್ಕೆ ವೈಷ್ಣವ್ ಬಂದಿದ್ದಾಯ್ತು. ಇತ್ತ ಕಡೆ ನಿತಿನ್ ಮತ್ತೆ ಲಕ್ಷ್ಮಿನ ಮದುವೆ ಆಗೋದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನ ಗಂಡ ಹೇಗೂ ಬಿಡ್ತದಾನಲ್ಲ, ನಾನ್ ರೆಡಿ ಇದ್ದೀನಿ ಲಕ್ಷ್ಮಿ ನಿನ್ನ ಮದುವೆ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಚೀತು ಅಂತ ಹೇಳ್ತಿದ್ದಾಗ ಈ ಕಡೆ ಕೀರ್ತಿ ಕೂಡ ಅಬ್ಬರ್ಸೋಕೆ ಮುಂದಾಗ್ತಾರೆ. ಬಟ್ ಇಲ್ಲಿ ನಡುವೆ ವೈಷ್ಣವನಿಗೆ ಎಂಟ್ರಿ ಕೊಟ್ಟಿದೆ. ನಿತಿನ್ಗೆ ಸಖತ್ತಾಗೆ ಟಕ್ಕರ್ ಕೊಟ್ಟು ಗುಣ ಕೊಟ್ಟು ಅಲ್ಲಿಂದ ಓಡಿಸ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಶುಭ ದಿನ. ಧನ್ಯವಾದಗಳು.